ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ. ಮೋದಿಯವರು ನಿರಂತರವಾಗಿ ಮಾತಾಡಿದ್ರು, ಬನ್ನಿ ಮನಸ್ಸುಗಳು ಒಂದಾಗಬೇಕು, ಹೆಜ್ಜೆ ಹೆಜ್ಜೆಗಳು ಸೇರಬೇಕು, ಅಲ್ಲಿಂದ ನಮ್ಮ ಪ್ರಗತಿ ಆರಂಭ ಅಂತ. ಎಸ್, ಕೆಂಪುಕೋಟೆಯ ಮೇಲೆ ನಿಂತು ಪ್ರಧಾನಿ ಮೋದಿ ಧ್ವಜಾರೋಹಣ ಮಾಡಿ ಮಾತಾಡಿದ್ರು. 1 ಗಂಟೆ 23 ನಿಮಿಷ ಸುದೀರ್ಘವಾಗಿ ಮಾತಾಡಿದಂಥ ಮೋದಿಯವರು ದೇಶ ನಡೆದು ಬಂದಂಥ ಹಾದಿ, ಬೆಳೆದಂಥ ಬಗೆ, ಹೋರಾಟಗಾರರ ತ್ಯಾಗ, ಬಲಿದಾನ ಎಲ್ಲದರ ಬಗ್ಗೆನೂ ಕೂಡ ಮೋದಿ ಸುದೀರ್ಘವಾಗಿ ಮಾತಾಡಿದರು. ಎರಡು ಸರಿ ನಿಲ್ಲಿಸಿ ನೀರು ಕುಡಿದಿದ್ದು ಬಿಟ್ಟರೆ ಇವತ್ತು ಮೋದಿಯವರು ಬಹಳ ಉತ್ಸಾಹದಲ್ಲಿದ್ದರು. 13ನೇ ಬಾರಿ ಇವರು ಧ್ವಜಾರೋಹಣ ಮಾಡಿದ್ರು. 1 ಗಂಟೆ 23 ನಿಮಿಷ ಮಾತಾಡಿದ್ದು ಸಾಮಾನ್ಯ ಸಂಗತಿನ? ದೇಶ ಅಂದ್ರೇನು, ದೇಶ ಕಟ್ಟುವಂಥ ಬಗೆ ಹೇಗೆ, ದೇಶದ ಬಗ್ಗೆ ಕನಸು ಕನವರಿಕೆಗಳೇನು, ನಮ್ಮ ಭಾರತಕ್ಕೇನು ಕಡಿಮೆ ಆಗಿದೆ ಹೇಳಿ? ಎಲ್ಲವೂ ಇದೆ. ಆದರೆ ಭಾರತ ಎಷ್ಟರ ಮಟ್ಟಿಗೆ ಜಗತ್ತಿನ ವಿಶ್ವಗುರು ಆಗಬೇಕಾಗಿತ್ತಲ್ಲ, ಅಷ್ಟರ ಮಟ್ಟಿಗೆ ನಾವು ಬೆಳೆದವ ಅನ್ನುವಂಥದ್ದು. ಆದರೆ ಆ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಿರುವಂಥದ್ದು ತುಂಬ ಸ್ಪಷ್ಟ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇಲ್ಲಾಂದರೆ ಜಗತ್ತಿನ 4ನೇ ಅತ್ಯಂತ ಪ್ರಬಲ ಆರ್ಥಿಕ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಲಿಕ್ಕೆ ಸಾಧ್ಯ ಇತ್ತ? ಉತ್ಪಾದನಾ ವಲಯದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಬೇಕು. ಎಸ್, ನಮ್ಮದು ಪ್ರೊಡಕ್ಷನ್ ಸೆಕ್ಟರ್ ಸ್ಟ್ರಾಂಗ್ ಆಗಬೇಕು. ಕೃಷಿ ಮತ್ತು ಆಹಾರ ಕ್ಷೇತ್ರ ಅಲ್ಲಿ ಅಭಿವೃದ್ಧಿ ಆಗಬೇಕು. ಜೊತೆಗೇನು ಅಂದರೆ ಟೆಕ್ನಾಲಜಿ, ಕೌಶಲ್ಯಾಭಿವೃದ್ಧಿ, ಅದಿಲ್ಲ ಅಂದ್ರೆ ಆಗುತ್ತಾ? ಇದೆಲ್ಲದರ ಜೊತೆಗೆ ಭಾರತ ರಕ್ಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಪ್ರಬಲವಾಗಬೇಕು. ಅದಾಗ್ತಾ ಇದೆ. ಮೂಲ ಸೌಕರ್ಯಗಳಲ್ಲಿಲ್ಲ ಅಂದರೆ ಒಂದು ದೇಶ ಬೆಳೆಯೋಕ್ಕೆ ಸಾಧ್ಯನಾ? ಮೂಲ ಸೌಕರ್ಯಗಳು ಜಾಸ್ತಿ ಆಗಬೇಕು, ಅದಾಗ್ತಾ ಇದೆ. ಸಾಮಾನ್ಯ ಸಂಗತಿನ 2030ಕ್ಕೆ ನಾವು ಕಾಮನ್ವೆಲ್ತ್ ಮಾಡ್ತಾ ಇದ್ದೀವಿ ನಾವು. ಹೀಗೆ ಮೋದಿ ಎಲ್ಲ ವಿವರಗಳನ್ನು ಹೇಳ್ತಾ ಹೋದರು. ಹಳ್ಳಿಗಳಿಂದ ಪ್ರತಿಭೆಗಳನ್ನು ಹುಡುಕುವಂಥ ಕೆಲಸ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿದರು.